ಬ್ರೋ ಆಚೆಯಿಂದಾನು ಆಗ್ತಿಲ್ಲ ಇವಾಗ. ಅಂಕಲ್ ತಗೊಂಡ್ಬಿಟ್ಟು ಸೈಡ್ ಇಟ್ಕೊಂಡ್ರು, ಆಂಟಿ ತಗೊಂಡೇ ಇಲ್ಲ. ಟೂ ನೈಸ್ ಫಾರ್ ದ ಬ್ಯಾಡ್ ಪೀಪಲ್. ರೂಪಾ ಅವರು ಇಳಿತಾ ಇದ್ದಾರೆ ಮೈದಾನದಲ್ಲಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಂದ್ರೆ, ಇವತ್ತು ನಾನು, ನನ್ನ ಫ್ರೆಂಡ್ ಅಪೇಕ್ಷಾ ಮತ್ತು ಅಪೇಕ್ಷಾ ಫ್ರೆಂಡ್ ರೂಪಾ ನಾವು ವರ್ಕಲಾಗಿ ಹೋಗೋಣ ಅಂತ ಫುಲ್ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ನೀವು ವರ್ಕಲಾಗಿ ಹೋಗ್ಬೇಕಂದ್ರೆ ಟ್ರೈನ್ ಅಥವಾ ಫ್ಲೈಟ್ ತಗೋಬೇಕು. ಅದು ಎರಡು ಬರೀ ಕೊಚ್ಚಿವರೆಗೂ ಇರೋದು. ಕೊಚ್ಚಿಯಿಂದ ಹೆಂಗಿದ್ರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು ನಾವು ಈ ಸತಿ ಟ್ರೈನಲ್ಲಿ ಹೋಗ್ತಾ ಇದೀವಿ. ಎಷ್ಟೊಂದು ವರ್ಷ ಆದ್ಮೇಲೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದೀನಿ, ಆಯ್ತಾ. ಸೊ ಹೆಂಗಿರುತ್ತೆ ಅಂತ ಅಂತೂ ಗೊತ್ತಿಲ್ಲ. ಬಟ್ ಎನಿವೇಸ್ ಲೆಟ್ಸ್ ಗೋ. ಎಲ್ಲಿ ಹೋದ್ರು 3 ಲಗೇಜ್ ಇದ್ದೇ ಇರುತ್ತೆ. ಸದ್ಯಕ್ಕೆ ಅಪೇಕ್ಷಾ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ರೂಪಾ ಅವರು ಬರ್ತಾರೆ ಆ್ಯಂಡ್ ಇಲ್ಲಿಂದ ನಾವು ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡ್ಬಿಟ್ಟು ಕೃಷ್ಣರಾಜಪುರಂಗೆ ಹೋಗಿ ಅಲ್ಲಿ ಟ್ರೈನ್ ಹತ್ತಬೇಕು. ಸೊ ಗೈಸ್, ಇವಾಗ ನಾನು ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಅಪೇಕ್ಷಾ, ನೀವು ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ದಿಸ್ ಇಸ್ ರೂಪಾ, ಹೂ ಇಸ್ ಅಪೇಕ್ಷಾಸ್ ಫ್ರೆಂಡ್ ಆ್ಯಂಡ್ ಆಲ್ಸೋ ಮೈ ಫ್ರೆಂಡ್. ಹಾಯ್. ಸೊ ಇವರು ಇವಾಗ ಏನಾಯ್ತು ಗೊತ್ತಾ, ವಡೆಗೆ ಫುಲ್ ಸ್ಟ್ರೆಸ್. ನಾನೇನೋ ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು ನಾನು ಕಾಲ್ ಮಾಡಿಬಿಟ್ಟು ಅಪೇಕ್ಷಾ ಜೊತೆ ಸ್ಪೀಕರಲ್ಲಿ ಮಾತಾಡ್ದ. ಗೆಸ್ ವಾಟ್ ಹಿ ಸೆಡ್? ಈಸ್ ಲೈಕ್ ಟೇಕ್ ಕೇರ್ ಆಫ್ ದಿಶಾ, ಚೆನ್ನಾಗಿ ನೋಡ್ಕೊಳಮ್ಮ ನನ್ನ ಬೆಸ್ಟ್ ಫ್ರೆಂಡ್ನ ಅಂತ. ಈ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋದಾಗ ಅಪ್ಪ ಅಮ್ಮ ಹೇಳ್ತಾರಲ್ಲ, ಅದೇ ಥರ ಮಾಡ್ದೆ. ಎನಿವೇಸ್ ಒಂದೊಂದ್ಸತಿ ಅನ್ಸುತ್ತೆ ಇವನು ನಿಜವಾಗ್ಲೂ ನನ್ನ ಬೆಸ್ಟ್ ಫ್ರೆಂಡ್ ಬರೀ ಕಾಟ ಕೊಡ್ತಾನೆ ಅಂತ. ಈ ಥರ ಎಲ್ಲ ಮಾಡಿದಾಗ ಓಕೆ ಗೈಸ್, ಸೊ ಇವಾಗ ಕೈಂಡ್ ಆಫ್ ಹ್ಯಾಪಿ ಫ್ರಮ್ ಇನ್ಸೈಡ್ ಬಟ್ ಸ್ಟಿಲ್ ಹಿ ಇಸ್ ನಾಟ್ ಶೋಯಿಂಗ್. ಟ್ರೂ. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಾನು ಹೇಳ್ದಂಗೆ ನಮ್ಮ ಟ್ರೈನ್ ಇರೋದು ಕೃಷ್ಣರಾಜಪುರಂ. ಸೊ ಇವಾಗ 48 ಮಿನಿಟ್ಸ್ ಇದೆ. 48 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಎಸ್, ನೆಕ್ಸ್ಟ್ ನಾವು ಹೋಗೋಣ ಎಲ್ಲಾದ್ರೂ. ಮಿಸ್ಸಸ್ ಅಂತ ಹೇಳು. ಟೆಲ್ ಮಿಸ್ಸಸ್. But Rupa is also here. Tell hi. Hi. Hi, good evening. We'll take care of her, don't worry. HR accent ಬಂದ್ಬಿಡ್ತು. Yeah, you be fine. Thank you so much. Bye. Thank you. ಗೈಸ್, ಏನು ಗೊತ್ತಾಯ್ತು, ತುಂಬ ಏನೋ ಒಂದು ಫನ್ನಿ ಆಗಾಯಿತು. ಸೊ ನಾವು ಎಂಟ್ರ್ ಆದ ತಕ್ಷಣ ಅವ್ರು ಕೇಳಿದ್ವಿ ಪ್ಲ್ಯಾಟ್ಫಾರ್ಮ್ 2 ಎಲ್ಲಿದೆ ಅಂತ ಆಯ್ತಾ. ಅಲ್ಲಿ ರಿಸೆಪ್ಷನ್ ಕೌಂಟರ್ ಹತ್ರ, ಟಿಕೆಟ್ ಕೌಂಟರ್ ಹತ್ರ. ಅಲ್ಲಿ ಅವ್ರು ಏನು ಹೇಳಿದ್ರು ಗೊತ್ತಾ, ನಡ್ಕೊಂಡು ಹೋಗಿ ಬೋರ್ಡ್ ಕಾಣುತ್ತೆ, ಬೋರ್ಡ್ ನೋಡ್ಕೊಳ್ಳಿ ಅಂದರು. ಎಲ್ಲಿಗೆ ಹೋಗ್ಬೇಕು? ಏನಾಯ್ತು ಗೊತ್ತಾ, ನಮ್ಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಆಯಿತಾ. ಸೊ ನಮ್ಮ ಟ್ರೈನ್ ಬರೋದಕ್ಕೆ ಇನ್ನೂ 10 ನಿಮಿಷ ಇದೆ. ಓಕೆ, ಮತ್ತು ಎಲ್ಲರೂ ಬ್ಯಾಗ್ಸ್ ಕ್ಯಾರಿ ಮಾಡ್ತಾ ಇದ್ವಿ, ಭಾರ ಆಗ್ತಾಯಿದೆ ಅಂತ ಕೂತ್ಕೊಳ್ಳೋಕೆ ಜಾಗ ಬೇಕಿತ್ತು. ನಾವು ಕೂತಿರೋ ಜಾಗದಲ್ಲಿ ನಮ್ಮ ಸೈಡಲ್ಲಿ ಇದ್ರು ಪಾಪ. ಅವರು ಸೆಲ್ಫಿ ತಗೊಳಕ್ಕೆ ಅಂತ ಎದ್ದು ನಿಂತ್ಕೊಂಡ್ರು. ಅಪೇಕ್ಷೆ ಓಡ್ಕೊಂಡು ಬಂದ್ಬಿಟ್ಟು I said first come first serve. See, they're clicking the picture. Very bad Apeksha. No, thanks Apeksha. They woke up for a selfie and we got the place to sit. Because of your smartness, ನಮಗೆ ಜಾಗ ಸಿಕ್ತು. Allu sick bro, everybody no point. Survival of the fittest, guys. Train ಬರ್ತಾ ಇದೆ, everybody got up, no point. We just got 2 minutes to sit. Vlog ಮಾಡೋಷ್ಟು ಟೈಮ್ ಸಿಕ್ತು. ಥ್ಯಾಂಕ್ಸ್ ಗೈಸ್. ಏನು ಗೊತ್ತಾ, ಸೊ ನಾವು ಹಂಗೆ ಕೂತಿದ್ವಿ ಇಲ್ಲಿ 3 ಜನ ಹುಡುಗಿರಲ್ಲ, ಅದಕ್ಕೆ ಸ್ವಲ್ಪ ಭಯ ಜಾಸ್ತಿ. ಸೊ ಅದು ಸೆಲ್ಲಿಂಗ್ ಅಪೇಕ್ಷಾ ಮನೆಯಿಂದ ಪೆಪ್ಪರ್ ಸ್ಪ್ರೇ ತರಬೇಕಿತ್ತು ಅಂತ. ಅಪೇಕ್ಷಾ ಹತ್ರ ಪೆಪ್ಪರ್ ಸ್ಪ್ರೇ ಇತ್ತು, ಬಟ್ ಬಿಸಾಕ್ಬಿಟ್ಲು. ಯಾಕೆ ಗೊತ್ತಾ? ವೈ ಅಪೇಕ್ಷಾ? Because expire ಆಗಿದೆ. It was actually expired, but I threw it. How does it even matter ಅಂತ ಹೇಳ್ತೀನಿ. ವಿ ಆರ್ ಲೈಕ್ ಪೆಪ್ಪರ್ ಸ್ಪ್ರೇ ಇರೋದೇ ಬೇರೆಯವ್ರಿಗೆ ಹಾರ್ಮ್ ಮಾಡೋದಕ್ಕೆ. ಎಕ್ಸ್ಪೈರ್ ಆಯಿತು. ಸೋ ಥಾಟ್ಫುಲ್. ಎಕ್ಸ್ಪೈರ್ ಆಯಿತು. ಅದಕ್ಕೆ ಟೂ ನೈಸ್ ಫಾರ್ ದ ಬ್ಯಾಡ್ ಪೀಪಲ್. Our train was supposed to come at 7:15. It came at 7:35. And now we spoke so much. We chat ಮಾಡಿದ್ವಿ, ಊಟ and it's still 2 hours ಅಷ್ಟೇ ಆಗಿರೋದು. ಗೈಸ್, ಅಪೇಕ್ಷಾ ಹೇಳ್ದಂಗೆ ನಾವು ಊಟ ಮಾಡಾಯಿತು, ಚಾಟ್ ಮಾಡಾಯಿತು, ಎಲ್ಲ ಮಾಡಾಯಿತು. ಬರೀ 2 hours ಆಗಿದೆ. ಇನ್ನು ನಾಳೆ ಬೆಳಗ್ಗೆ 10 ಗಂಟೆವರೆಗೂ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಅದು ಏನಾಗುತ್ತೋ, ಏನು ಮಾಡ್ತೀವೋ ಗೊತ್ತಿಲ್ಲ. ಅಪೇಕ್ಷಾ, ಗುಡ್ ಮಾರ್ನಿಂಗ್. Hi, good morning. ಗುಡ್ ಮಾರ್ನಿಂಗ್ ರೂಪಾ. Good morning.
ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಾನು ಏನಾಯ್ತು ಗೊತ್ತಾ, ನಾನಿಲ್ಲಿ ಕೂತಿದ್ದೆ, ರೂಪ ಇಲ್ಲಿದ್ರು, ಇಲ್ಲಿ ಒಬ್ರು ಅಂಕಲ್ ಇದ್ರು, ಅಲ್ಲಿ ಒಂದು ಆಂಟಿ ಇದ್ರು, ಇಲ್ಲಿ ಅಪೇಕ್ಷೆ ಇದ್ಲು ಆಯ್ತಾ. ಸೊ ಅಪೇಕ್ಷೆ ವಾಂಟೆಡ್ ಟು ಕಮ್ ದಿಸ್ ಸೈಡ್. ನಾವು 3 ಜನ ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಒಂದು ಮೂವಿ ನೋಡೋಣ ಅಂತ ಅನ್ಕೊಂಡ್ವಿ. ಸೊ ಅಪೇಕ್ಷೆ ಡೈರೆಕ್ಟ್ಲಿ ಕೇಳೋದು ಬೇಡ ಅಂತ ಬೇಸ್ ಸೆಟ್ ಮಾಡಲು ಶಿ ಸ್ಟಾರ್ಟೆಡ್ ಟಾಕಿಂಗ್ ಅಂಕಲ್ ಮತ್ತೆ ಆಂಟಿ ಜೊತೆ. ಅಂಕಲ್ ಏನೇನೋ ಮಾತಾಡ್ತಾ ಇದ್ದಾರೆ, ನಾವು ಏನೇನೋ ಮಾತಾಡ್ತಾ ಇದ್ದೀವಿ. ಹಾ ಓಕೆ ಅಂತ ಹಂಗೆಲ್ಲ ಮಾತಾಡಿದ್ವಿ ಆಯ್ತಾ. ಅದಾದ್ಮೇಲೆ ಫೈನಲಿ ಏನ್ ಮಾಡಿದ್ವಿ ಅಂದ್ರೆ ವಿತೌಟ್ ಊಟ ಕೊಟ್ರೆ ಸ್ವಲ್ಪ ಫ್ರೆಂಡ್ಸ್ ಆಗ್ಬಿಡ್ತೀವಿ, ಆಮೇಲೆ ಜಾಗ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಅನ್ಕೊಂಡ್ವಿ. ಸೊ ಊಟ ಕೊಟ್ವಿ ಆಯ್ತಾ. ಅಂಕಲ್ ತಗೊಂಡ್ಬಿಟ್ಟು ಸೈಡಿಗೆ ಇಟ್ಕೊಂಡ್ರು, ಆಂಟಿ ತಗೊಂಡೇ ಇಲ್ಲ. ಯಾಕಂದ್ರೆ ಇಲ್ಲಿ ರೈಲ್ವೆಲ್ ಎಲ್ಲ ಕಡೆ ಅನೌನ್ಸ್ ಮಾಡ್ತಾ ಇದ್ದಾರೆ, ಇನ್ ಕೇಸ್ ಯಾರಾದ್ರೂ ಊಟ ಆಫರ್ ಮಾಡಿದ್ರೆ ಯು ಶುಡಂಟ್ ಟೇಕ್, ಬಿಕಾಸ್ ಅದ್ರಲ್ಲಿ ಏನಾದ್ರು ಮಿಕ್ಸ್ ಮಾಡಿ ಯಾರಾದ್ರೂ ನಿಮ್ ಲಗೇಜ್ ಕತ್ಕೊಂಡ್ ಬಿಡ್ತಾರೆ ಅಂತ ಆಯ್ತಾ. ಸೊ ಅಂಕಲ್ ತಗೊಂಡು ಸೈಡಿಗೆ ಇಟ್ಕೊಂಡ್ರು, ಆಮೇಲೆ ನಾವು ತಗೊಂಡು ತಿನ್ನಕ್ ಶುರು ಮಾಡಾದ್ಮೇಲೆ ಅಂಕಲ್ ತಿನ್ನಕ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಅಷ್ಟೆಲ್ಲ ಆದ್ರೆ ಫೈನಲಿ ಅಂಕಲ್ಗೆ ಕೇಳೇ ಇಲ್ಲ. ಅವಾಗ ಜಸ್ಟ್ ಕೇವಲ್ ಸ್ಯಾಟ್ ಇವ್ರು ಜರುಗ್ಬಿಟ್ಟು ಕೂತ್ಕೊಂಡ್ಲು ಒಂದು 5 minutes. ಸೋ ಸ್ಯಾಡ್. ಶಿ ವಾಂಟೆಡ್ ಟು ವಾಚ್ ದಿಸ್ ಮೂವಿ. ಹೆಂಗಿತ್ತು ಅಪೇಕ್ಷೆ ಮೂವಿ? We didn't watch all, you know. Yeah. There's this Malayalam movie, Funny, I wanted to watch, and imagine they're all Mallus. Yeah, they're all Mallus actually. I wanted to watch that loudly. So, Uncle finally didn't move. We didn't watch the movie. ಇವತ್ತು ನೋಡೋಣ. We all went to bed. ಗೈಸ್, ನಾವು ಕೊಲ್ಲಂ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದ್ವಿ ಆಯ್ತಾ. ಸೊ ಟ್ಯಾಕ್ಸಿ ಕೇಳಿದ್ರೆ ಒಬ್ರು ಕೊಲ್ಲಂನಿಂದ ವರ್ಕಲ್ಲಾಗೆ ಇಟ್ಸ್ ಓನ್ಲಿ 25 kilometers. ಸೊ ಒಬ್ರು 1200 ಅಂದ್ರು, ಇನ್ನೊಬ್ರು 1400 ಅಂದ್ರು. ಸೊ ನಾವು ಆಟೋ ಅವ್ರನ್ನ ಕೇಳೋಣ ಅಂತ ಅನ್ಕೊಂಡ್ವಿ. ನಾನು ಕೂತಿದ್ದೆ, ಇಬ್ರು ಹೋಗಿ ಕೇಳಿದಾನೆ, ಇಬ್ರು ಆಟೋ ತೆಚ್ಕೊಂಡು ಅಲ್ಲಿ ಬಂದ್ಬಿಟ್ಟಿದ್ದಾರೆ ರೆಸ್ಟೋರೆಂಟ್ ಹತ್ರ. ಹೆದರ್ಕೊಂಡು ಬಂದ್ರೆಲ್ಲ ಹತ್ತಿದ್ವಿ. ಆದ್ರೆ ಇನ್ನೊಬ್ರು ಅಂಕಲ್ ಬಂದ್ಬಿಟ್ಟು ಕೇಳಿದ್ರು ನಮ್ಗೆ ಏನು ಅಂತ. ದೆನ್ ಇವ್ರೆಲ್ಲ ಮ್ಯಾನೇಜ್ ಮಾಡಿದ್ರು, ಪ್ರೀಪೇಡ್ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ಎನಿವೇಸ್, ಇಲ್ಲಿಂದ ಕೊಲ್ಲಂನಿಂದ ವರ್ಕಲ್ಲಾಗೆ ನಾವು ಆಟೋಲ್ಲಿ ಹೋಗ್ಬೇಕಾದ್ರೆ ಅವ್ರು ಕೇಳಿದ 800, ನಾವು ಕೊಡ್ತಾ ಇರೋದು 700. Bargaining skills ಚೆನ್ನಾಗಿದೆ, 600 ಮಾಡ್ಬೋದು. ಬಟ್ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇರ್ಲಿಲ್ಲ. ಸೊ ನಾವಿವಾಗ ಜಾಗ ರೀಚ್ ಆದ್ವಿ. ಇದು ನಮ್ಮ ಸ್ಟೇ. ದಿಸ್ ಇಸ್ ಸೋ ಕೂಲ್. ಯಾಕಂದ್ರೆ ನಮ್ಮ ರೂಮ್ಸ್ ಇಲ್ಲಿದೆ, ಇಲ್ಲಿ ನಮ್ಮ ಕಾಟೇಜಸ್ ಇಲ್ಲಿದೆ, ಆ್ಯಂಡ್ ಬೀಚ್ ವ್ಯೂ. ಸೋ ನೈಸ್. ನೋ, ಇದೆ ನಮ್ಮ ಸ್ಟೇ. ಇಟ್ಸ್ ಸೋ ಗುಡ್. ಇಲ್ಲಿಂದ ನಡ್ಕೊಂಡು ಬೀಚ್ ರಿಯಲಿ ನೈಸ್. ಇಲ್ಲಿ ಅವ್ರು ಸಂಜೆ ಯೋಗ ಮಾಡಿಸ್ತಾರೆ. ತುಂಬ ಚೆನ್ನಾಗಿದೆ. ದೇರ್ ಆರ್ ಕೆಫೇಸ್ ಹಿಯರ್ ಆಲ್ಸೋ. ಕಾಮನ್ ಲಿವಿಂಗ್ ಏರಿಯಾ ಅಂತ, ರೆಸ್ಟ್ ಮಾಡೋಕ್ಕೆ. ದೇರ್ ಆರ್ ಬುಕ್ಸ್ ಹಿಯರ್. ಸೋ ನೈಸ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ಸೋ ಕ್ಯೂಟ್. ಕೈ ತೊಳ್ಯ ಇಲ್ಲಿ ಒಂದು ಪಾಟ್ ಇಟ್ಟು ಇದಕ್ಕೆ ಚೆನ್ನಾಗಿದೆ. ಸೊ ಇಲ್ಲಿ ರೂಮ್ಸ್ ಇರೋದು ಸ್ಟೇ, ಇದು ಕಾಮನ್ ಏರಿಯಾ, ಆ್ಯಂಡ್ ಇಲ್ಲೇ ಬೀಚ್ ಇದೆ, ಇಲ್ಲಿ ಯೋಗ ಮಾಡ್ತಾರೆ. ಸೊ ನಾವಿಲ್ಲಿ ಫೈನಲಿ ಬಂದು ರೀಚ್ ಆಗಿ 12:30 ಚೆಕ್ ಇನ್ ಇದೆ. ಸೊ ಅಲ್ಲಿವರೆಗೂ ಇಲ್ಲಿ ಕುತ್ಕೊಳ್ಳೋಣ ಅಂತ ಒಂದು ಜಾಗ ಅಲ್ಲ, ಇದು ಅವ್ರದ್ದು ಲಿವಿಂಗ್ ಏರಿಯಾ. ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ಸೊ ಇಲ್ಲಿ ಕುತ್ಕೊಂಡಿದ್ದೀವಿ. ಈ ಟೈಮಲ್ಲಿ ನಾವು ಐಟ್ನರಿ ಪ್ಲಾನ್ ಮಾಡಿದ್ವಿ, ಆಮೇಲೆ ಕಾರ್ ರೆಂಟಲ್ಸ್ ಹುಡುಕ್ತಾ ಇದ್ವಿ. ಫೈನಲಿ ಒಂದು ಜಾಗ ಸಿಕ್ತು. ಬೇರೆ ಎಲ್ಲ ಕಡೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು, ಆನ್ಲೈನ್ ಆ್ಯಪ್ಸಲ್ಲಿ ಕೂಡ. ಮತ್ತು ಇನ್ನೊಬ್ಬರು ಇವ್ರ ನಂಬರ್ ಕೊಟ್ಟರು, ಅವ್ರು ಕಾಲ್ ಮಾಡಿದ್ರೆ 2000 per day, ಅದು ಮ್ಯಾನ್ಯುಯಲ್ ಸ್ವಿಫ್ಟ್ ಡಿಸೈರ್ ಅಂದರು. ಫೈನಲಿ ಅಪೇಕ್ಷಾ ಫೌಂಡ್ ಒನ್ ಪ್ಲೇಸ್. ಯಾವಾಗಾದ್ರೆ ಹೇಳ್ತೀವಿ, ಬಟ್ ಎನಿವೇಸ್ ನೀವು ಪ್ರೋಸೆಸ್ ನೋಡ್ತೀರಾ. 1500 per day ಆಟೋಮ್ಯಾಟಿಕ್ AC ಅಂದ್ಬಿಟ್ರು. ಸೊ ವಿ ಆರ್ ವೆರಿ ಹ್ಯಾಪಿ. ಇವಾಗ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. It is 5 minutes. Can we come pick up the car? Yeah, you can come. It's available. You can come. Okay, thank you. ಇವಾಗ ನಾವಿದೆ ಗಾಡಿ ಇಲ್ಲಿ ರೆಂಟ್ ಮಾಡಕ್ಕೆ ಬಂದಿರೋದು. ಇದು ಜಾಗ. ನೆಕ್ಸ್ಟ್ 2 daysಗೆ ಇವರೇ ನಮಗೆ ಹೆಲ್ಪ್ ಮಾಡೋದು. ನಮಗಿಬ್ಬರಿಗೂ ಡ್ರೈವಿಂಗ್ ಬರೋಲ್ಲ, ರೂಪಾಗೂ ಬರೋಲ್ಲ, ನನಗೂ ಬರೋಲ್ಲ. ಐ ಥಿಂಕ್ ಇದು ಈ ಅಂಕಲ್ದು ಸ್ವಂತ ಕಾರ್. ನಾವು ಆ್ಯಕ್ಚುಲಿ ಆಟೋಮ್ಯಾಟಿಕ್ ಕೇಳಿದ್ವಿ, ಇಲ್ಲೆಲ್ಲ ಮ್ಯಾನ್ಯುಲ್ ಇರೋದಂತೆ. ಇದು ಈ ಅಂಕಲ್ದೆ ಕಾರ್, ಇವಾಗಲೇ ಒರೆಸ್ಕೊಂಡು ಕೊಡ್ತಾ ಇದ್ದಾರೆ. ಇವಾಗ 12:30 ಆಯಿತು. ನಾವು ಕಾರ್ ರೆಂಟ್ ಫೈನಲಿ ಸಿಕ್ತು ನಮಗೆ. ಬಟ್ ಏನಂದರೆ ಅವರು ಒರಿಜಿನಲ್ DL ಕೇಳಿದ್ರು ಆಯಿತಾ. ಸೊ ಅಪೇಕ್ಷೆ ವಾಸ್ ಲೈಕ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲೂ ಕೊಡೋಲ್ಲ, ಅವರೇ ಇಟ್ಕೊಳ್ತಾರಂದ್ರು. ಡೂಪ್ಲಿಕೇಟ್ ಕೊಟ್ವಿ, ತೊಗೊಳ್ಳಲ್ಲ ಅಂದರು. ಅದಕ್ಕೆ ಅವರು 25,000 ಡೆಪಾಸಿಟ್ ತೊಗೊಂಡ್ರು ಅವರು.
ಬಟ್ ರೆಂಟಲ್ ವಾಸ್ ಪ್ರಿಟಿ ಚೀಪ್ 3,000 million terms and conditions. ಮಿಲಿಯನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಅಂಕಲ್ ಫುಲ್ ಸ್ಟ್ರಿಕ್ಟ್, ಒಳ್ಳೆ ಪ್ರಿನ್ಸಿಪಲ್ ಥರ ಇದ್ರು. ಗೈಸ್, ಸೊ ಇದು ನಮ್ಮ ರೂಮು. 3 ಜನಕ್ಕೆ ಐ ಥಿಂಕ್ ಇಟ್ಸ್ ಗುಡ್ ಎನಫ್. ಇಲ್ಲಿ ಒಂದು ಕೌಚ್ ಇದೆ, ಫ್ರಿಡ್ಜ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಬೆಡ್, ಟಿವಿ. ಇಲ್ಲಿ ಒಬ್ಬರು ಮಾಪ್ ಮಾಡ್ತಿದ್ದಾರೆ. ಇಲ್ಲಿ ಬಟ್ಟೆ ಇಡೋಕ್ಕೆ ಕ್ಲಾಸೆಟ್ ಕೊಟ್ಟಿದ್ದಾರೆ. ಇವಾಗ 1 ಗಂಟೆ ಆಯ್ತು ಅನ್ಸುತ್ತೆ. ಸೊ ವಾಟರ್ ಇದೆ, ಆ್ಯಂಡ್ ದೆನ್ ದೇರ್ ಇಸ್ ಅ ಫ್ಲಾಸ್ಕ್, ಸೋಪ್, ಶಾಂಪೂ, ಟೂತ್ ಪೇಸ್ಟ್ ಅದೆಲ್ಲ ಇದೆ. ಆ್ಯಂಡ್ ಇದು ನಮ್ಮ ವಾಶ್ರೂಮ್. ಎಲ್ಲ ಹಾಗೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಚೆಕ್ಕಿಂಗ್ಗೆ ಅಂತ. ಇಲ್ಲಿ ಪ್ಲಾಂಟ್ ಇದೆ. ಇಲ್ಲಿ ಇದು ಏನಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಟ್ಸ್ ನೈಸ್. ಗೈಸ್, ಇದು ಡೋರ್ ಓಪನ್ ಆಗ್ತಿಲ್ಲ, ಲಾಕ್ ಆಗೋಗಿದೆ. ಇದು ರಸ್ಟ್ ಹಿಡಿದಿದೆ, ಅದಕ್ಕೆ ಓಪನ್ ಆಗ್ತಿಲ್ಲ ಅನ್ಸುತ್ತೆ. ಸೊ ನಾವು ನಮ್ಮ ಬುದ್ಧಿ ಉಪಯೋಗಿಸಿ ಇಲ್ಲಿ ವಿಂಡೋಯಿಂದ ಯಾರಾದರೂ ಆಚೆ ಹೋಗಿ ಲಾಕ್ ಓಪನ್ ಮಾಡೋಣ ಅಂತ. ರೂಪಾ ಅವರು ಇಳಿತಾ ಇದ್ದಾರೆ ಮೈದಾನದಲ್ಲಿ. ಇದು ಆಗಿಲ್ಲ ಅಂದ್ರೆ ಅಬ್ಬಾ ಪುಷ್ ಆಯ್ತು ಗೊತ್ತಾ. ಸೊ ಇದು ಏನು ನಮ್ಗೆ ಗೊತ್ತಿರಲಿಲ್ಲ ಏನು ಅಂತ. ಇಲ್ಲಿ ರೂಪಾ ಅವರು ಫೋನ್ ಚಾರ್ಜ್ಗೆ ಇಟ್ಟರು. ವೈಫೈ ವರ್ಕ್ ಆಗ್ತಾ ಇಲ್ಲ ಅಂತ ಇವರೆಲ್ಲರೂ ಬಂದ್ಬಿಟ್ಟು ಚೆಕ್ ಮಾಡಿದ್ರು. ಆಮೇಲೆ ಈ ಅಣ್ಣ ಬಂದ್ಬಿಟ್ಟು ನೋಡಿದ್ರೆ ಇದು ನಮ್ಮ ವೈಫೈ ರೌಟರ್. ನಮಗೆ ಗೊತ್ತೂ ಇಲ್ಲ. ಗೈಸ್, ಇವಾಗ ಮಧ್ಯಾಹ್ನ ಟೈಮ್ 2:40 ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಇದು ಆ್ಯಕ್ಚುಲಿ ಮಿನಿ ಗೋವಾ ಥರನೇ ಇದೆ. ಇಟ್ಸ್ ಸೋ ನೈಸ್. ಇವಾಗ ನಾವು ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ನಾವಿವಾಗ ಲಂಚ್ ತಿನ್ನೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಈ ಜಾಗ ಹೆಸರು ಟರ್ಟೋರಿಯಾ. ಟರ್ಟೋರಿಯಾ. ಸೊ ಇದು ಜರ್ಮನ್ ಬೇಕರಿ. ದಿಸ್ ಇಸ್ ಅವರ್ ವ್ಯೂ. ಲಂಚ್ಗೆ ನಾವು ಇದು ಬೇಬಿಕಾರ್ನ್ ಆರ್ಡರ್ ಮಾಡಿದ್ವಿ. ತಿಂದಾದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪನೀರ್ ಪಿಜ್ಜಾ. ನಾವು ಯೋಗ ಮಾಡ್ತಾ ಇದ್ದೀವಿ, ಯೋಗ ಸೆಂಟರ್. ಸೊ ನಾವಿವಾಗ ಜಟಾಯು ಅರ್ತ್ ಸೆಂಟರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು 5:30ಗೆ ಕ್ಲೋಸ್ ಆಗುತ್ತಂತೆ. ಇಲ್ಲಿಂದ 1 hour ಜರ್ನಿ ಇದೆ. ಹೋಪ್ಫುಲಿ ವಿಲ್ ಬಿ ದೇರ್ ಆನ್ ಟೈಮ್. ಇವಾಗ ಇಲ್ಲಿ ಜಟಾಯು ಅರ್ತ್ ಸೆಂಟರ್ಗೆ ಬಂದಿದ್ದೀವಿ. ಇದೆ ಕ್ಯೂ. ಸೊ ಇದು ಪ್ರೈಸ್ ಬರೀ ಸ್ಕಲ್ಪ್ಚರ್ಗೆ 260 ಪೇ ಮಾಡಬೇಕು. ಕೇಬಲ್ ಕಾರ್ ರೈಡ್ ಇದ್ದರೆ 555. ಇದು ಎಂಟ್ರಿ. ಸೊ ನಾವು 3 ಜನಕ್ಕೆ ಟಿಕೆಟ್ ಇದ್ದು ಕೇಬಲ್ ಕಾರ್ಗೆ ಮೇಲೆ ಹೋಗಿ ಫಸ್ಟ್ ಫ್ಲೋರಿಂದ ತಗೋಬೇಕಂತೆ. ಇದೆ ಕ್ಯೂ. ಇವನ್ ದೋ ಇಟ್ಸ್ ಮಂಡೇ. ನೋ, ವೀಕೆಂಡು ಅಲ್ಲ ಮಂಡೇ. ಇಷ್ಟು ಜನ ನಿಂತಿದ್ದಾರೆ. ಸೊ ಅಲ್ಲಿ ಚೆಕಿಂಗ್ ಇತ್ತು. ಚೆಕಿಂಗಲ್ಲಿ ಫುಡ್ ಐಟಮ್, ಪ್ಲಾಸ್ಟಿಕ್ ಏನೂ ತೊಗೊಳಂಗಿಲ್ಲ. ಅದಾದಮೇಲೆ ಎಂಟ್ರ್ ಆಗಿಬಿಟ್ಟು ಇಲ್ಲಿ ನಾವು ಕೇಬಲ್ ಕಾರ್ದು ಟಿಕೆಟ್ ಬೇಕಂದರೆ ಕೇಬಲ್ ಕಾರ್. ಸೊ ಕೇಬಲ್ ಕಾರ್ಗೆ ಇರೋ ಕ್ಯೂ. ಸೊ ಇದೇ ಕೇಬಲ್ ಕಾರ್ಸ್ ಒಳಗಡೆ ನಾವು ಕುತ್ಕೊಂಡು ಇವಾಗ ಹೋಗ್ತೀವಿ. ಐ ಥಿಂಕ್ 1 ಕೇಬಲ್ ಕಾರ್ ಒಳಗಡೆ 6 ಜನ ಬರ್ಬೋದು. ಅಲ್ಲಿಂದ ಇಲ್ಲಿ ಬರ್ತಿದೆ ಇಲ್ಲ. ಸೊ ಅಕಸ್ಮಾತ್ ನೀವು ಕೇಬಲ್ ಕಾರ್ ಬೇಡ ಅಂದರೆ ವಾಕ್ ಮಾಡಿ ನೋಡೋಕೆ ಹೋಗ್ಬೇಕಂತೆ. ಅದು ನಮಗೆ ನಮ್ಮ ರೂಪಾ ಮೇಡಮ್ ಹೇಳಿರೋದು. ಐ ಕ್ಯಾನ್ ಸಿ ದ ಕ್ಲಾಸ್. ಫೈನಲಿ ಇಲ್ಲಿ ಬಂದಿದ್ದೀವಿ. ಸೊ ಇದು ಆ್ಯಕ್ಚುಲಿ ಇದ್ರ ಬಗ್ಗೆ ಸಿಗ್ನಿಫಿಕೆನ್ಸ್ ಎಲ್ಲ ಏನೂ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ಹೋಗಿ ಓದ್ಕೊಂಡು ಬರ್ತೀನಿ, ಅವಾಗ ಗೊತ್ತಾಗುತ್ತೆ ಹೇಳ್ತೀನಿ. Jatayu tries to save Sita when Ravana is kidnapping her. That's when he'll attack Ravana. Then this is where he kills. ಇಲ್ಲಿ This ಓಕೆ is where the bird is fallen. ಓಕೆ. ಸೊ ಈ ರಾಮಾಯಣ ಯಾರ್ಯಾರಿಗೆ ಗೊತ್ತು, ರಾವಣ ಸೀತಾನ ಕಿಡ್ನಾಪ್ ಮಾಡಿದಾಗ ಜಟಾಯು ಬಂದ್ಬಿಟ್ಟು ಸೀತಾನ ಕಾಪಾಡಕ್ ಬಂದಾಗ ಇಲ್ಲೇ ಅವ್ರಿಗೆ ಅಟ್ಯಾಕ್ ಆಗಿ ಇಲ್ಲಿ ಬೀಳೋದು. ಸೊ ಇದೇ ಆ ಸ್ಪಾಟ್ ಅಂತೆ. ಅದಕ್ಕೆ ಇದು ಜಟಾಯು ಅರ್ತ್ ಸೆಂಟರ್. ಆಮೇಲೆ Sita gives Jatayu one vara, saying he can be alive till he meets Rama to tell this story. ಓಹೋ, ಓಕೆ. Yeah. ಸೊ ಸೀತಾ ಜಟಾಯುಗೆ ಒಂದು ವರ ಕೊಡ್ತಾರೆ ಅಂತೆ. ಅವರು ರಾಮನ ಮೀಟ್ ಮಾಡಿ ಸ್ಟೋರಿ ಹೇಳೋವರೆಗೂ ಅವ್ರು ಬದುಕಿರ್ಬೋದು ಅಂತ ಎಲ್ಲ ಇಲ್ಲೇ ಬರ್ದಿದೆ. ನಾನು ತಪ್ಪಾಗಿ ಹೇಳ್ತಾ ಇದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ. Guys, so look at this. Oh my god, so beautiful. ನಾರ್ಮಲಿ ಇಲ್ಲಿ ಒಳಗೆ ಕೂಡ ಹೋಗ್ಬೋದು, ಬಟ್ ಇವಾಗ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ನೋಡಿ ಬಿಲ್ಡಿಗೂ ಆಚೆಯಿಂದಾನೇ ನೋಡ್ಕೊಂಡು ಹೋಗ್ತಾ ಇದೆ. ನೋಡಿ, ಸೋ ನೈಸ್. ಗೈಸ್, ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ರಾಮ ದೇವಸ್ಥಾನ. ಅದಕ್ಕೆ ಯು ಕ್ಯಾನ್ ಸಿ ಸೋ ಮೆನಿ ಮಂಕೀಸ್. ದಿಸ್ ಇಸ್ ಸೋ ಕ್ಯೂಟ್. ಇವರೆಲ್ಲ ಏನ್ पैर का निशान है. ಅದು ರಾಮನ್ ಪಾದ ಅಂತ. 1 footprint.
One leg. ದಿಸ್ ಇಸ್ ಒನ್. ಇದು ರಾಮನ್ ಧೂಪ. 6:10 ಆಗಿದೆ. ನಾವಿಲ್ಲಿ ಜಟಾಯು ಅರ್ತ್ ಸೆಂಟರ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಎಲ್ಲ ಕೇಬಲ್ ಕಾರ್ ಖಾಲಿ ಇದೆ. ಆಕ್ಚುಲಿ ಇದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. 5:30 ವರ್ಗೂ ಓಪನ್ ಇರುತ್ತೆ ಆಯ್ತಾ. ನೀವು ಅರೌಂಡ್ 4:30 4:40 ಬಂದ್ರೆ ಬೆಸ್ಟ್ ಟೈಮ್. ಯಾಕಂದ್ರೆ ತುಂಬಾ ಕಾಮ್ ಆಗಿದೆ. ಇಟ್ಸ್ ನೈಸ್. ಅದರ್ವೈಸ್ ತುಂಬಾ ಬಿಸಿಲು ಮತ್ತೆ ಇರಿಟೇಟ್ ಆಗುತ್ತೆ. ಇವಾಗ ವೆದರ್ ಆಕ್ಚುಲಿ ಚೆನ್ನಾಗಿದೆ. ಸೊ ನೀವಿಲ್ಲಿ ಬರ್ತಾ ಇದ್ರೆ ಐ ಥಿಂಕ್ ಯು ಶುಡ್ ಕಮ್ ಅರೌಂಡ್ 4:30 4 ಹಂಗೆ. ಸೊ ಎಲ್ಲ ಚೆನ್ನಾಗಿರುತ್ತೆ. ಹೆಲಿಪ್ಯಾಡ್ ಕೂಡ ಇದೆ. 2500 per person. ಮತ್ತೆ ಇಲ್ಲಿ ಸನ್ಸೆಟ್ ಸರಿಯಾಗಿ ಕಾಣ್ತದೆ ಯಾಕಂದ್ರೆ ಗ್ಲಾಸ್ ಫುಲ್ ಸ್ಕ್ರಾಚ್ ಇದೆ. ಬಟ್ ಚೆನ್ನಾಗಿದೆ ನೋಡಿ. 2000 years old ಟೆಂಪಲ್ ಅಂತ ಇದು ಜನಾರ್ದನ್ ಸ್ವಾಮಿ ಟೆಂಪಲ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿ ಗಾಟ್ ರಿಯಲಿ ಲಕ್ಕಿ. 8 ಗಂಟೆಗೆ ಕ್ಲೋಸ್ ಆಗುತ್ತೆ. 7:50 ಬಂದ್ವಿ. ಅವ್ರು ಒಳಗೆ ಹೋಗಂಗಿಲ್ಲ ಅಂತ ಹೇಳಿದ್ರು. ಬಟ್ ನಾವು ಆಚೆ ನಿಂತ್ಕೊಂಡಿದ್ವಿ. ದೇವರನ್ನ ಆಚೆ ಕರ್ಕೊಂಡು ಬಂದರು. ಸೊ ತುಂಬಾ ಖುಷಿ ಆಗ್ತದೆ. ಇಟ್ಸ್ ವೆರಿ ನೈಸ್, ವೆರಿ ಪಾಸಿಟಿವ್. ಡಿನ್ನರ್ಗೋಸ್ಕರ ಇಲ್ಲಿ ಬಂದಿದ್ದೀವಿ. ಈ ಜಾಗ ತುಂಬಾ ಚೆನ್ನಾಗಿದೆ. ಲುಕ್ ಎಟ್ ದಿಸ್. ಇಟ್ಸ್ ವೆರಿ ನೈಸ್. ನೋ, ನಾನು ಚಾಕೋ ಹೇಸಲ್ನಟ್, ದಿಸ್ ಇಸ್ ಹಾಟ್ ಚಾಕ್ಲೇಟ್, ಮತ್ತು ಇದು ಹೇಸಲ್ನಟ್ ಲಾತೆ. ಸೊ ಇದು ಸ್ಪೈಸಿ ಪನ್ನೀರ್ ಮಸಾಲ ಆ್ಯಂಡ್ ಪಾಸ್ತಾ. ದಿಸ್ ಇಸ್ ಆರ್ ಡಿನ್ನರ್ ಗೈಸ್. ಸೊ ಈ ಜಾಗ ಹೆಸರು ಟ್ರಿಪ್ ಇಸ್ ಲೈಫ್. ಚೆನ್ನಾಗಿದೆ. ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ನೋಡ್ಕೊಂಡು ಬನ್ನಿ. ನಮ್ಮ ಕಾರ್ಗೆ 3 ಫ್ಯಾಕ್ಟರ್ ಅಥೆಂಟಿಕೇಶನ್ ಬೇಕು ಆಯಿತಾ. ತೋರಿಸ್ತೀನಿ ಏನು. ಫಸ್ಟ್ ಅಪೇಕ್ಷೆ ಅಲ್ಲಿಂದ ಡೋರ್ ಓಪನ್ ಮಾಡಿ ಬರ್ತಾಳೆ. ಅದು 1 ಫ್ಯಾಕ್ಟರ್. ಇದು 2nd ಫ್ಯಾಕ್ಟರ್ ಅಪೇಕ್ಷಾ. ಓಕೆ, ಇದು 2nd ಫ್ಯಾಕ್ಟರ್. 3rd ಫ್ಯಾಕ್ಟರ್ ಅಥೆಂಟಿಕೇಶನ್. ನಾನು ಇಲ್ಲಿಂದ ಡೋರ್ ಓಪನ್ ಮಾಡಬೇಕು ಆಯಿತಾ. ಇದು ಪ್ರೋಸೆಸ್. ಆಚೆ ಬಡೋ ಪ್ರೋಸೆಸ್ ಆಮೇಲೆ ತೋರಿಸ್ತೀನಿ. ಅದಿನ್ನ ಸಖತ್ತಾಗಿದೆ ಅಲ್ವಾ ಗೈಸ್. ಇವ್ರು ಇಳಿಬೇಕಂದ್ರೆ ಇವಾಗ ಡೋರ್ ಓಪನ್ ಆಗಲ್ಲ. ಆಚೆಯಿಂದ ನಾವು ಮಾಡಬೇಕು. ಆಚೆಯಿಂದನೂ ಆಗ್ತಿಲ್ಲ ಬ್ರೋ. ಆಚೆಯಿಂದನೂ ಆಗ್ತಿಲ್ಲ ಇವಾಗ. ಲೀವ್ ಇಟ್ ಆಗ್ತಿಲ್ಲ ಅಮ್ಮ. ಆಚೆಯಿಂದನೂ ಆಗ್ತಿಲ್ಲ. ಇವಾಗ ಫೈನಲಿ ಓಪನ್ ಆಯಿತು. ಇಲ್ಲಿಂದ ಮತ್ತೆ ಓಪನ್ ಮಾಡಿದ್ವಿ. ಅಪೇಕ್ಷಾನು ಬರೋಕ್ಕಾಗಲ್ಲ, ಹಂಗೆ ಬರಬೇಕು. ತೋರಿಸ್ ಗೈಸ್, ಐ ಆಮ್ ಸೋ ಪ್ರೌಡ್ ಆಫ್ ಅಪೇಕ್ಷಾ. ಈ ರೋಡ್ ಹೆಂಗಿದೆ ಅಂದರೆ ಅದು ರಿವರ್ಸಲ್ಲಿ ಬರ್ತದಾಳೆ. ಬಿಕಾಸ್ ಇಲ್ಲೆಲ್ಲೂ ಯೂಟರ್ನ್ ಮಾಡೋಕ್ಕೆ ಜಾಗನೇ ಇಲ್ಲ. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ಆ ಕಡೆಯಿಂದ ಇಳ್ಕೊಳಕ್ಕಿಲ್ವಿ. ಅಪೇಕ್ಷಾ ಈ ಕಡೆಯಿಂದ ಇಳ್ಕೊಂಡು ಬರ್ತದಾಳೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬ್ರೋ. ಸೂಪರ್. ಈ ರೋಡಲ್ಲಿ ಇಲ್ಲೆಲ್ಲೂ ಯೂಟರ್ನ್ ತೊಗೊಳಕ್ಕೆ ಜಾಗ ಇಲ್ಲ ಅಂತ ರಿವರ್ಸಲ್ಲೇ ಗಾಡಿ ಓಡಿಸ್ಕೊಂಡು ಬಂದಿದೆ. ಕಾಯಿಸೋದು ನಮ್ಮ ರೂಮ್ ಮುಂದೆ ನೈಟ್ ವ್ಯೂ. ಸೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ 6 ಗಂಟೆ ಆಗಿದೆ. ನಾವು ಕಾಯಕಿಂಗ್ ಆ್ಯಂಡ್ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ನಾವು ಬುಕ್ ಮಾಡಿರೋ ಸ್ಲಾಟ್ 7:30 ಆಗಿದೆ. ಆ್ಯಂಡ್ ಅವ್ರು ನಮಗೆ 7 o'clock ರಿಪೋರ್ಟ್ ಮಾಡೋಕ್ಕೆ ಹೇಳಿದ್ರು. ಸೊ ಲೈಕ್ ಓಕೆ ಫೈನ್ ಕೂಲ್, ವಿಲ್ ಬಿ ದೇರ್. ಆ್ಯಂಡ್ ಅಫ್ಕೋರ್ಸ್ ಡ್ರೈವ್ ಮಾಡೋದು ಅಪೇಕ್ಷಾ. ಲೊಕೇಟ್ ಅಪೇಕ್ಷಾಸ್ ಬೋಚ್ ಡ್ಯಾಮ್ ಕ್ಯೂಟ್ ಗೈಸ್. ಏ ಇದು ಅಪೇಕ್ಷಾ ದುಬ್ಬು, ಇದು ಸ್ಕಾಚ್ ದುಬ್ಬು ಅಂತ. ಸೊ ಕ್ಯೂಟ್, ನೈಸ್. And this is Rupa. She looks like she's going to Rishikesh doing yoga. ಈ ಬ್ಯಾಗು ಹಂಗೆ ಇದೆ, ಫುಲ್ ಹಿಪ್ಪಿ ಥರ. And view, it's so beautiful. ಸನ್ ಎದ್ದೋಳೋ ಮುಂಚೆ ನಾವೇ ಎದ್ಬಿಟ್ಟು ಅಪೇಕ್ಷೆಯಲ್ಲಿ ರಿವರ್ಸ್ ಪಾರ್ಕ್ ಮಾಡಿದ್ದು. ಸೋ ಪ್ರೌಡ್ ಆಫ್ ಹರ್. ಈ ರೂಟ್ ನೋಡಿ ಹೆಂಗಿದೆ. ಲೈಟಿಂದ ಏನಿಲ್ಲ ಹಿಂಗಿತ್ತು. ಆ್ಯಂಡ್ ಇಲ್ಲಿ ಯೂಟರ್ನ್ ತೊಗೊಳಕ್ಕಂತೂ ಆಗೋದೇ ಇಲ್ಲ. ಇಟ್ಸ್ ಸೋ ಡಿಫಿಕಲ್ಟ್. ಅದಕ್ಕೆ ರಿವರ್ಸ್ ಪಾರ್ಕ್ ಮಾಡೋದು. ರಾತ್ರಿ ತೋರಿಸೋದೇನು ಸರಿಯಾಗಿ ಕಾಣಿಸಿಲ್ಲ ಅನ್ಸುತ್ತೆ. ದಟ್ಸ್ ವೈ ಐ ಆಮ್ ಶೋಯಿಂಗ್ ಇಟ್ ನೌ. 1 ಫ್ಯಾಕ್ಟರ್ ಅಥೆಂಟಿಕೇಶನ್ ಡನ್. 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಡನ್. ಇವಾಗ 3 ಫ್ಯಾಕ್ಟರ್ ಅಥೆಂಟಿಕೇಶನ್ ಮಾಡಬೇಕು ನಾವು. ಓ ಸಿ ಆಗಿಲ್ಲ. ನಾವು ಗೂಗಲ್ ರಿವ್ಯೂಸ್ ನೋಡ್ಕೊಂಡು ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಮ್ಯಾಂಗ್ರೋವ್ ಅಡ್ವೆಂಚರ್ ವಿಲೇಜ್ ಅಂತ.
ಸೊ ಇಲ್ಲಿ ಕಯಾಕಿಂಗ್ ಆ್ಯಂಡ್ ಮ್ಯಾಂಗ್ರೂವ್ ಫಾರೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. 2.5 hours ರೈಡ್ ಅಂತ. ಇದು ಟೆಂಟ್ ಸ್ಟೇನಾ? ಲುಕ್ಸ್ ಲೈಕ್ ಇಟ್ ಅಲ್ಲ. ಇಲ್ಲಿ ಬೇರೆ ಆಕ್ಟಿವಿಟೀಸ್ ಎಲ್ಲ ನೋಡ್ಕೋಬೋದು. ಬಿರಿಯಾನಿ ಅಂತ ಇದೇ ಜಾಗ. ಸೊ ಇಲ್ಲಿ ಸ್ಟೇಸ್ ಕೂಡ ಇದೆ. ಅಪೇಕ್ಷೆ ನೋಡ್ತೀವಿ. ಅಪೇಕ್ಷೆ ನಾವಿವಾಗ ಕಯಾಕಿಂಗ್ ಮಾಡಿ ಇಲ್ಲಿ ಮಧ್ಯ ನಿಂತ್ಕೊಂಡಿದ್ದೀವಿ. ಇವಾಗ ರೆಸ್ಟ್ ಟೈಮ್ ಅಂತೆ. ಇದಾದ್ಮೇಲೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೀರಲ್ಲಿ ಬೇಕಂದರೆ ನಾವು ಇಳಿಬೋದು, ಬಟ್ ನಾವು ಮೋಸ್ಟ್ಲಿ ಇಳಿಯೋಣ. ಬಟ್ ಎನಿವೇಸ್ ಚೆನ್ನಾಗಿದೆ ಇಲ್ಲಿ ತುಂಬಾ. ಲೈಕ್ ಯು ಕ್ಯಾನ್ ಹಿಯರ್ ದ ನೇಚರ್ ಸೌಂಡ್ ಆ್ಯಂಡ್ ಆಲ್. ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ನಾವು ಬೆಳಗ್ಗೆ ಬಂದಿದ್ದು ಒಳ್ಳೇದಾಯ್ತು ಅಲ್ವಾ. ನಾವು 7:30 ಸ್ಲಾಟ್ ಚೂಸ್ ಮಾಡಿದ್ವಿ. ಸೊ ಅಷ್ಟೊಂದು ಬಿಸಿಲು ಕೂಡ ಇಲ್ಲ. ಇಟ್ಸ್ ವೆರಿ 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 ನೈಸ್. ಇದು ಕೇರಳದು ಲಾರ್ಜೆಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ, ಮ್ಯಾನ್ ಮೇಡ್. ಆಗ ನಾವು ಮ್ಯಾಂಗ್ರೂವ್ ಕಯಾಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಇಟ್ ವಾಸ್ ರಿಯಲಿ ಗುಡ್. ಬಟ್ ಕೊನೆಯಲ್ಲಿ ಬರ್ತಾ ಬರ್ತಾ ವಿ ವೇರ್ ಅಗೇನ್ಸ್ಟ್ ದ ವಿಂಡ್ ಆಯಿತಾ, ಅಂದರೆ ಗಾಳಿ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾಯಿತ್ತು. ಸೊ ನಾವು ಫುಲ್ ಕಷ್ಟಪಟ್ಟು ಕೈ ನೋವು ಕಾಲು ನೋವು ಆಲ್. ಬಟ್ ಓವರಾಲ್ ಐ ರಿಯಲಿ ಲೈಕ್ ದ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ಸೊ ನೀವು ಇದನ್ನು ಟ್ರೈ ಮಾಡಬೇಕಂದ್ರೆ ಇನ್ನೊಂದು ಆಪ್ಷನ್ ಇದೆ, ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಮಧ್ಯ ಒಂದು ಕಡೆ ನಿಲ್ಲಿಸ್ತಾರೆ. ಅದಾದಮೇಲೆ ಸ್ಪೀಡ್ ಬೋಟ್ ಬಂದ್ಬಿಟ್ಟು ನಿಮ್ಮನ್ನ ಪಿಕ್ ಮಾಡ್ಬೋದಂತೆ. ಆಪ್ಷನ್ ಇದು ಗೊತ್ತಿರಲಿಲ್ಲ. ಇಲ್ಲ ಅಂದರೆ ಅದು ನಾವೇ ತೊಗೊಳ್ತಾ ಇದ್ವಿ. ಸೊ ಇವಾಗ ಪೂರ್ತಿ ಮಾಡ್ಕೊಂಡು ಬಂದ್ವಿ. ಎಷ್ಟು ಕಿಲೋಮೀಟರ್ಸ್ ಇತ್ತು? 3.5 kilometers. ಬಟ್ ಕ್ರೇಜಿ, ಲೈಕ್ ರಿಯಲಿ ಹ್ಯಾಪಿ. ಸೋ ಪ್ರೌಡ್ ಆಫ್ ಆಲ್ ಆಫ್ ಅಸ್. ಇವರು ನಮ್ಮ ಫ್ರಂಟ್ ಅಲ್ಲಿ ಗಾರ್ಡ್ ಮಾಡೋರು, ಇವರು ಫ್ರಂಟಲ್ಲಿ ಗಾರ್ಡ್ ಮಾಡೋ ಬ್ರದರ್, ಇವರು ಬ್ಯಾಕಲ್ಲಿ ಗಾರ್ಡ್ ಮಾಡೋ ಬ್ರದರ್. ಇವ್ರಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ಎಲ್ಲಿಂದ ಬ್ರದರ್ ನೀವು? ಅಲಪಿ. ನೀವು? ವರ್ಕಲ. ಬಟ್ ಇವ್ರು ತಮಿಳಲ್ಲಿ ಮಾತಾಡ್ತಾರೆ. ಇವ್ರಿಗೆ ವಿಜಯ್ ಸೇತುಪತಿ ಅಂದಾಗ ತುಂಬ ಖುಷಿ ಆಗೋಯ್ತು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಇಲ್ಲಿ ನಮ್ಮ ಥಿಂಗ್ಸ್ ಇಟ್ಕೊಂಡು ಚಪ್ಪಲಿ ಕೂಡ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು ಗೈಸ್. ಇವಾಗ 11:30 ಆಗಿದೆ. ನಾವು ಬ್ರಂಚ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ರೂಮ್ ಹತ್ರ ಬಂದ್ವಿ. ಇವಾಗ ಬ್ರಂಚ್ ಮಾಡಿ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಬೆಳಗ್ಗೆ 5:45 ಅಪೇಕ್ಷೆ ಎದ್ದಿದ್ದು ಇದು ಮ್ಯಾಂಗ್ರೂವ್ ಹೋಗೋಕ್ಕೆ, ಕಯಾಕಿಂಗ್ ಮಾಡೋಕ್ಕೆ ಅಂತ. ಇಟ್ ವಾಸ್ ನೈಸ್. ಬಟ್ ತುಂಬ ಸುಸ್ತಾಗ್ತಾ ಇದೆ. ಆ್ಯಂಡ್ ಅಪೇಕ್ಷೆ ಅದು ಕೈ ಬೇರೆ ಊದ್ಕೊಂಡ್ಬಿಟ್ಟಿದೆ ಪಾಪ. ರೈಟ್ ಸೈಡ್ ಇನ್ನೂ ಗಾಯ ಮಾಡ್ಕೊಂಡಿದ್ದಾಳೆ. ಇವಾಗ ಊಟ ಮಾಡೋಕ್ಕೆ ನಾವು ಇಲ್ಲಿ ಡಾರ್ಜಿಲಿಂಗ್ ಕೆಫೆಗೆ ಬಂದಿದ್ದೀವಿ. ಇದು ತುಂಬ ಜನ ರೆಕಮೆಂಡ್ ಮಾಡಿದ್ರು ಚೆನ್ನಾಗಿದೆ ಅಂತ. ಸೊ ಕೂತ್ಕೊಂಡ್ರೆ ಗೈಸ್ ಬ್ರಂಚಿಗೆ ಬಂದ್ವಿ. ಅವರು ಇನ್ನೂ ಬ್ರೇಕ್ಫಾಸ್ಟ್ ಇದೆ, ಲಂಚ್ ಸರ್ವ್ ಮಾಡ್ತಾ ಇಲ್ಲ ಅಂದರು. ಸೊ ಫ್ರೂಟ್ಸ್ ಮತ್ತು ಪ್ಯಾನ್ ಕೇಕ್ಸ್ ಆರ್ಡ್ರ್ ಮಾಡಿದ್ದೀವಿ. ಈ ಫ್ರೂಟ್ಸ್ ಫುಲ್ ಡ್ರೈ ಆಗಿದೆ. ಮತ್ತು ನಾವು ಆರ್ಡ್ರ್ ಮಾಡಿರೋದೇ ಏನೋ, ಅವ್ರು ಕೊಟ್ಟಿರೋದೇ ಏನೋ. ನಾವು ವೆಜ್ ಆರ್ಡ್ರ್ ಮಾಡಿದ್ವಿ. ಇದರಲ್ಲಿ ಮೊಟ್ಟೆ ಹಾಕಿದ್ದಾರೆ. ರೂಪಾಯಿಸ ವೆಜಿಟೇರಿಯನ್ ಪಾಪ. ಶಿ ಕಾಂಟ್ ಇವನ್ ಈಟ್ ದಿಸ್. ಇಲ್ಲೊಂದು ವ್ಯೂ ಬಿಟ್ಟರೆ ಬೇರೆದೇನೂ ಚೆನ್ನಾಗಿಲ್ಲ. ಬರಬೇಡಿ, ಖಂಡಿತ ಬರಬೇಡಿ. ಹೈಲಿ ರೆಕಮೆಂಡಿಂಗ್ ನಾಟ್ ಟು ವಿಸಿಟ್. ನಾವು ಸ್ವಲ್ಪ ಮಧ್ಯಾಹ್ನ ಮಲ್ಕೊಂಡು ಇವಾಗ 5 o'clock ಆಗಿದೆ. ಸೊ ಯಾರೋ ಸಜೆಸ್ಟ್ ಮಾಡಿದ್ರು ಸರ್ವಾ ಕೆಫೆಗೆ ಹೋದರೆ ಸನ್ಸೆಟ್ ವ್ಯೂಸ್ ಬ್ಯೂಟಿಫುಲ್ ಅಂತ. ಸೊ ರೆಡಿಯಾಗಿ ಇವಾಗ ಸ್ನಾನ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದೇ ಸರ್ವಾ ಕೆಫೆ ಎಂಟ್ರೆನ್ಸ್ ಗೈಸ್. ಇಲ್ಲಿ ಅಪ್ಯಾರೆಂಟ್ಲಿ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ವ್ಯೂಸ್ ಇದೆ ಅಂತ. ನೋಡೋಣ ಹೇಗಿರುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಇದೇ ಕೆಫೆ ಎಂಟ್ರೆನ್ಸ್. ಯು ಕ್ಯಾನ್ ಸಿ ಇಲ್ಲಿ ಸೀಟಿಂಗ್ ಇದೆ. You can just sit by it. Guys, ಇಲ್ಲಿಂದ ಕೆಳಗೆ ಬೀಚ್ ಹೋಗ್ಬೇಕು. ಸೋ ಕ್ಯೂಟ್. ಇಲ್ಲಿ ನಾವು ಬಂದ್ಬಿಟ್ಟು ಅಪ್ಪಮ್ ಆ್ಯಂಡ್ ವೆಜ್ ಕರಿ ಆರ್ಡರ್ ಮಾಡಿದ್ವಿ. ಅಷ್ಟು ಸ್ಟೀಪ್ ಇದೆ. ಸೊ ನಮ್ಮ ಕೆಫೆ ಇಲ್ಲಿದೆ. ಇಲ್ಲಿಂದ ಕೆಳಗೆ ಬೀಚಿಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಗೆ ಇಲ್ಲಿ 2 ಫ್ರೆಂಡ್ಸ್ ಸಿಕ್ಕಿದ್ರು. ಇವರು ಸನ್ಸೆಟ್ ನೋಡ್ತಾ ಇದ್ದಾರೆ. ಕ್ಯೂಟೀಸ್. ಬ್ಯೂಟಿಫುಲ್ ಸನ್ಸೆಟ್. ಇದೆ ಬೀಚ್. ಇಟ್ಸ್ ಆ್ಯಕ್ಚುಲಿ ವೆರಿ ಕ್ಲೀನ್. ಬೀಚ್ ತುಂಬಾ ಕ್ಲೀನ್ ಆಗಿದೆ. ಕೆಫೆ ಹತ್ರ ಇರೋ ಬೀಚ್ ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ಸ್ ಅಂತಲೇ ಹೇಳ್ಬೋದು. ಪ್ಲೀಸ್ ಕಮ್. ಇಲ್ಲಿ ನೋಡಿ ಒಂದು ಡಾಗಿ ಇದೆ, ಕ್ಯೂಟಿ. ಒನ್ ಆಫ್ ದ ಬೆಸ್ಟ್ ಸನ್ಸೆಟ್, ಮೋಸ್ಟ್ ರೆಕಮೆಂಡೆಡ್. ನೀವು ವರ್ಕಲಾಗಿ ಬಂದರೆ ಯು ಶುಡ್ ಡೆಫಿನೆಟ್ಲಿ ಕಮ್ ಹಿಯರ್. ಅಲ್ಲ ನಮ್ಮ ಕೆಫೆ ಅಲ್ಲಿದೆ, ಅಲ್ಲಿ ಅದು ನಮ್ಮ ಕೆಫೆ. ಮಾರ್ನಿಂಗ್ ಎಲ್ರಿಗೂ. ಸೊ ನೆನ್ನೆ ನಾವು ಸನ್ಸೆಟ್ ನೋಡಾದ್ಮೇಲೆ ರೂಮಿಗೆ ಬಂದ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ ಬೀಚ್ ನೋಡೋಕೆ ಹೋಗಿ ಫುಲ್ ಸ್ಟೀಪ್ ಸ್ಟೇರ್ಸ್ ತುಳಿದ್ಬಿಟ್ಟು ಹತ್ಬಿಟ್ಟು ಫುಲ್ ಸುಸ್ತಾಗೋಯ್ತು. ಅದಾದ್ಮೇಲೆ ಡಿನ್ನರ್ ಇಲ್ಲೇ ತಿಂದು. ಇವತ್ತು ನಮ್ಮ ಲಾಸ್ಟ್ ಡೇ ಇಲ್ಲಿ ವರ್ಕಲ್ಲ. ಅಲ್ಲಿ ನಮ್ಮ ರೂಮ್ ಹತ್ರನೇ ಇಲ್ಲಿ ಬೀಚ್ ಇದೆ. ಸೊ ಅದನ್ನು ನೋಡೋಕೆ ಬರ್ತಾ ಇದ್ದೀವಿ. ಇದು ನಮ್ಮ ರೂಮಿಂದ ಕಾಣ್ತಾ ಇರೋ ಬೀಚ್. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕ್ಯೂಟ್ ನಾಯಿ ಕೂಡ ಇದೆ.
ಅಲ್ಲಿ ನೋಡಿ ಅದೊಂದು ನಾಯಿ ಸ್ನಾನ ಮಾಡ್ತಾರೆ. ಈ ಬೀಚ್ ಹೆಸರು ಬ್ಲ್ಯಾಕ್ ಬೀಚ್ ಆಯಿತು. ಅಲ್ಲಿ ನೋಡಿ ಎಲ್ಲ ಮನೆಲ್ಲ ಬ್ಲ್ಯಾಕ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇಟ್ಸ್ ಸೋ ಬ್ಲೂ, ಕ್ಲೀನ್ ಆಗಿದೆ, ತುಂಬ ಪೀಸ್ಫುಲ್ ಆಗಿದೆ, ತುಂಬ ಕಮ್ಮಿ ಜನ ಕೂಡ. ಹೇ ದಟ್ ಡಾಗ್ ಸೋ ಕ್ಯೂಟ್. ಬೀಚಲ್ಲಿ ಹೋಗಿ ಫೋಟೋಸ್ ತೊಗೊಂಡಾಯ್ತು. ರೂಮ್ಗೆ ಹೋಗ್ತಾ ಇಲ್ಲೊಂದು ಎಳ್ನೀರು ಮಾರೋರು ಸಿಕ್ಕಿದ್ರು. ಇಲ್ಲಿ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಎಳ್ನೀರು ಒಂದು 50 ರೂಪಾಯಿ ಅಂತೆ, ಬೀಚ್ ವ್ಯೂ ಜೊತೆ ಎಳ್ನೀರು. ಇವತ್ತು ನಮ್ಮ ಫೈನಲ್ ಡೇ ಇಲ್ಲಿ ವರ್ಕಲ. ಅಲ್ಲಿ ಇವಾಗ ಚೆಕ್ಔಟ್ ಮಾಡಿದ್ವಿ, 11:30 ಆಗಿದೆ. ಇವಾಗ ಹೋಗಿ ಚಿಪ್ಸ್ ಬೈ ಮಾಡ್ತೀವಿ. ಅದಾದಮೇಲೆ ಬ್ರಂಚ್ ತಿನ್ನೋಕ್ಕೆ ವಿ ಥಾಟ್ ಆಫ್ ಗೋಯಿಂಗ್ ಟು ಇಂಡಾ ಕೆಫೆ. ಸೊ ಇಂಡಾ ಕೆಫೆ ನನ್ನ ಫ್ರೆಂಡ್ಸ್ ರೆಕಮೆಂಡ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದು ಮತ್ತು ಮಧ್ಯಾಹ್ನ ಇನ್ನೊಂದು ಕೆಫೆಗೆ ಹೋಗೋಣ ಅಂದ್ಕೊಂಡ್ವಿ. ನಮ್ಮ ಟ್ರೈನ್ ಇರೋದು 5 ಗಂಟೆಗೆ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಎಲ್ಲರೂ ಕೊಚ್ಚಿ ವೇಳೆಗೆ ಟ್ರೈನ್ ತೊಗೊಳ್ತಾರೆ ಆಯಿತಾ. ಆ್ಯಕ್ಚುಲಿ ಕೊಲ್ಲಂ ಹತ್ತಿರ ಇದಕ್ಕೆ. ಸೊ ನೀವು ನೆಕ್ಸ್ಟ್ ಟೈಮ್ ಟ್ರೈನ್ ಬುಕ್ ಮಾಡ್ತಾಯಿದ್ರೆ ಕೊಲ್ಲಂ ಸ್ಟಾಪ್ ಹಾಕೊಳ್ಳಿ, ಅದು ಹತ್ತಿರ ಕೊಚ್ಚಿವೇಳಿಗಿಂತ. ಆ್ಯಂಡ್ ಕೊಲ್ಲಂ ವರ್ಕಲ ಮುಂಚೆನೇ ಇದೆ, ಕೊಚ್ಚಿವೇಳಿ ವರ್ಕಲ ಆದಮೇಲೆ ಬರುತ್ತೆ. ಸೊ ಇದು ಮುಂಚಿನ ಸ್ಟಾಪ್. ಸೊ ನಾವು ಚೆಕ್ಔಟ್ ಮಾಡಾಯ್ತು. ಇವಾಗ ಬ್ರಂಚ್ ತಿನ್ನೋಕ್ಕೆ ಇಂಡಾ ಕೆಫೆಗೆ ಹೋಗ್ತಾ ಇದ್ದೀವಿ. ಸೊ ನಾವು ಕಾರ್ ಬೆಳಗ್ಗೆನೇ ಹೋಗ್ಬಿಟ್ಟು ವಾಪಸ್ ಕೊಟ್ಟಾಯ್ತಾಯ್ತಾ ಅಂಕಲ್ಗೆ. ಅದಕ್ಕೆ ಇವಾಗ ಆಟೋಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಇದು 650 ಮೀಟರ್ಸ್ ಅಷ್ಟೇ ಇರೋದು ಡಿಸ್ಟೆನ್ಸ್ ಆಯಿತಾ. ಆಟೋ ಕೇಳಿದ್ರೆ 70 ರೂಪೀಸ್ ಅಂದರು. ನಾವು ಬೇಡ ಪರವಾಗಿಲ್ಲ ನಡ್ಕೊಂಡು ಹೋಗೋಣ ಅಂದ್ಕೊಂಡು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಮತ್ತು ನಂಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ ವೆದರ್ ಹೆಂಗಿದೆ ಅಂತ. ಇಟ್ಸ್ ಆ್ಯಕ್ಚುಲಿ ಮ್ಯಾನೇಜಬಲ್ ಆಯಿತಾ. ನಾನು ತುಂಬ ಬಿಸಿಲಿರುತ್ತೆ, ತುಂಬ ಹ್ಯೂಮಿಡ್ ಇರುತ್ತೆ ಅಂದ್ಕೊಂಡೆ, ಬಟ್ ಹ್ಯೂಮಿಡಿಟಿನೂ ಅಷ್ಟಕ್ಕಷ್ಟೇ ಇದೆ. ಬಿಸಿಲು ಮಧ್ಯಾಹ್ನ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ, ಬಟ್ ವೆರಿ ಲೈಕ್ ಮ್ಯಾನೇಜಬಲ್. ಟ್ಯಾನ್ ಮಾತ್ರ ಎಲ್ಲರೂ ಸಖತ್ತಾಗಿದ್ದೀವಿ. ಆದರೆ ರೋಡ್ಸ್ ನೋಡಿ ಎಲ್ಲ ಚಿಕ್ಕ ಚಿಕ್ಕದು, ಮ್ಯಾಪ್ ಹಾಕಿಲ್ಲ ಅಂದರೆ ಪಕ್ಕ ಕಳೆದೋಗ್ಬಿಡ್ತೀನಿ. ಇಂಡಾ ಕೆಫೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದೇ ಕೆಫೆ ಇದೆ. ಆ್ಯಂಡ್ ತುಂಬ ಜನ ಕೂತ್ಕೊಂಡು ವರ್ಕ್ ಕೂಡ ಮಾಡ್ತಿದ್ದಾರೆ. ಲುಕ್ಸ್ ವೆರಿ ನೈಸ್ ಆ್ಯಂಡ್ ಎಸ್ಥೆಟಿಕ್. ಅಪೇಕ್ಷಾ ಇಸ್ ಕ್ರೈಂಗ್. ಸೊ ಇದು ಇಲ್ಲಿನ ಫೇಮಸ್ ಟರ್ಕಿಶ್ ಕಾಫಿ. ಆ್ಯಂಡ್ ನಾನು ಸನ್ಸೆಟ್ ಆರ್ಡರ್ ಮಾಡಿದೆ. ಅಪೇಕ್ಷಾ ಆರ್ಡರ್ಡ್ ABC. ಗೈಸ್ ಇದು ಮಶ್ರೂಮ್ ಚಿಕನ್ ಸ್ಟೇಕ್ ಆರ್ಡರ್ ಮಾಡಿದ್ದು ನಾನು. ಅಪೇಕ್ಷಾ ಚಿಕನ್ ಹಮ್ಮಸ್ ಆರ್ಡರ್ ಮಾಡಿದೆ. ಇಷ್ಟೊಂದು ಬರುತ್ತೆ ಅಂದ್ಕೊಂಡಿರಲಿಲ್ಲ, ಬಟ್ ಎನಿವೇಸ್ ದಿಸ್ ಇಸ್ ಹೆವಿ. ಗೈಸ್ ದಿಸ್ ಇಸ್ ಸೋ ಗುಡ್. ನೀವು ಇಂಡಾ ಕೆಫೆಗೆ ಬಂದರೆ ಮಶ್ರೂಮ್ ಸ್ಟೇಕ್ ಚಿಕನ್ ಪ್ಲೀಸ್ ಟ್ರೈ ಮಾಡಿ. ವೆರಿ ಯಮ್ಮಿ. ಇದೇ ಇಂಡಾ ಕೆಫೆ ಅಂತ ತುಂಬಾ ಚೆನ್ನಾಗಿದೆ. ಆದರೆ ಒಂದೇನಂದರೆ ನಿಮಗೆ ಬೇಗ ಊಟ ಎಲ್ಲ ಬರಬೇಕಂದ್ರೆ ಇಲ್ಲ, ತುಂಬ ಸ್ಲೋ ಆಗಿದೆ. ಬಟ್ ಇಟ್ಸ್ ವೆರಿ ಕಾಮಿಂಗ್. ಲೈಕ್ ಎಲ್ಲರೂ ಇಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು, ಹಾಗೆ ಕೂತ್ಕೊಂಡು ಚಿಲ್ ಮಾಡೋದು, ಆ ಥರ ಇದೆ. ನಾಟ್ ಫಾಸ್ಟ್, ಇಟ್ಸ್ ವೆರಿ ಲೈಕ್ ಸ್ಲೋ, ಬಟ್ ತುಂಬಾ ಚೆನ್ನಾಗಿದೆ. ನಂಗೆ ಊಟ ಅಂತೂ ತುಂಬಾ ಇಷ್ಟ ಆಯಿತು. ನಾವು ಎಲ್ಲ ಹೋಗಿರೋ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮಾತ್ರ ಬಿಲ್ ವಾಸ್ ಆ್ಯಕ್ಚುಲಿ ಚೀಪ್. ನಾವು ಬೇರೆ ಎಲ್ಲ ಕಡೆ ಹೋಗೋದು ಕಂಪೇರ್ ಮಾಡಿದ್ರೆ ಇಲ್ಲೇ ಕಮ್ಮಿ ಪೇ ಮಾಡಿದ್ವಿ. 3 ಮೇನ್ ಡಿಶಸ್ ಆರ್ಡ್ರ್ ಮಾಡಿದ್ವಿ, 3 ಡ್ರಿಂಕ್ಸ್ ಆರ್ಡ್ರ್ ಮಾಡಿದ್ವಿ, 1.3 ಆಯಿತು. ಸೊ ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ಲೇಸ್. ಇಲ್ಲಿ ಒಂದು ವೆಲ್ ಇದೆ, ಇಲ್ಲೆಲ್ಲ ಪಾಟ್ಸ್ ಇಟ್ಟಿದ್ದಾರೆ, ಇಲ್ಲಿ ಪಾತ್ ಇದೆ. ಐ ಥಿಂಕ್ ಇಲ್ಲಿ ಸ್ಟೇ ಕೂಡ ಇದೆ. ಇಲ್ಲಿ ಸ್ಟೇ ಇದೆಯಾ ಅಪೇಕ್ಷಾ? ಇಲ್ಲಿ ಸ್ಟೇ ಇದೆಯಾ? ನೈಸ್. ಆಚೆ ಕೂತ್ಕೊಳ್ಳೋಕ್ಕೂ ಇದೆ, ನಮ್ಗೆ ಗೊತ್ತೇ ಇರಲಿಲ್ಲ. ಇಟ್ಸ್ ನೈಸ್. ತುಂಬ ದೊಡ್ಡದಿದೆ ಪ್ರಾಪರ್ಟಿ. ನಾವು ಬ್ರಂಚ್ ತಿಂದಾಯಿತು. ಇವಾಗ ಮತ್ತೆ ನಮ್ಮ ಸ್ಟೇ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಚಿಲ್ ಮಾಡೋಣ ಅಂದ್ಕೊಂಡ್ವಿ. ನಾವು ಫಸ್ಟ್ ಡೇ ಹೋಗಿದ್ದ ಜರ್ಮನ್ ಬೇಕ್ರಿ ಕೆಫೆ, ಅಲ್ಲೇ ಇದ್ಬಿಟ್ಟು ಒಂದು 3:34 ಹಾಗೆ ನಾವು ಆಟೋ ಹಿಡ್ಕೊಂಡು ಕೊಲ್ಲಂಗೆ ಹೋಗ್ತೀವಿ. ಇಲ್ಲಿಂದ ಕೊಲ್ಲಂ ಇಸ್ 45 minutes ಆ್ಯಂಡ್ ದೆನ್ ಟ್ರೈನ್ ಆ್ಯಂಡ್ ದೆನ್ ಮನಿ. ಒಂದು ಕಡೆ ಅಂಗಡಿ ಇತ್ತು, ಅಲ್ಲಿ 1 ಚಿಪ್ಸ್ ಪ್ಯಾಕೆಟ್ಗೆ 200 ಅಂತ ಹಾಕಿದ್ರು. ಇಲ್ಲಿ ಇಟ್ಸ್ ಜಸ್ಟ್ 45 ರೂಪೀಸ್. ಸೊ ನೋಡ್ಕೊಂಡು ತೊಗೊಳ್ಳಿ, ಎಲ್ಲೂ ಮೋಸ ಆಗೋಗ್ಬೇಡಿ. ಇವಾಗ ಫೈನಲಿ ನಾವು ಬೆಂಗಳೂರು ಹೊರಡೋ ಟೈಮ್ ಆಯಿತು. ನಮ್ಮ ಟ್ರೈನ್ 5:50ಗೆ ಇದೆ. ಇಲ್ಲಿ ಕೊಲ್ಲಂಬಿಂದಾನೇ ನಾವು ಬೋರ್ಡ್ ಮಾಡ್ತಾ ಇದ್ದೀವಿ. ನಮಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಪೀಸ್ಫುಲ್ ಆಗಿದೆ, ಜನನೂ ಕಮ್ಮಿ ಇದ್ದಾರೆ. ಅಂದರೆ ಅಷ್ಟೊಂದು ಗೋವಾ ಎಲ್ಲ ಹೋದರೆ ಪಾಪ್ಯುಲೇಷನ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದು ಹಾಗಿಲ್ಲ, ತುಂಬ ಕಮ್ಮಿ ಜನ ಇದ್ದಾರೆ. ಫಾರಿನರ್ಸ್ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರ್ತೀವಿ. ದ ವ್ಯೂ ರೈಟ್ ನಾವ್ ಇಸ್ ಆಲ್ಸೋ ಸೋ ಬ್ಯೂಟಿಫುಲ್. ನಮ್ಮ ಸ್ಟೇಯಿಂದ ನೋಡಿ, ನಮಗಂತೂ ಪೂರ್ತಿ ಟ್ರಿಪ್ ತುಂಬಾ ಇಷ್ಟ ಆಯಿತು. 3 days ಇದ್ವಿ, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಎಲ್ಲ ಮೇನ್ ಪಾಯಿಂಟ್ಸ್ ಏನಿದೆ ಎಲ್ಲ ಕಡೆ ಹೋಗಿ ವಿ ಕವರ್ಡ್ ಇಟ್. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. 3 ದಿನಕ್ಕೆ 8,000 ಆಯಿತು. ಸೊ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಪ್ರೈಸ್. ಯಾಕಂದರೆ ನಾವು ಟ್ರೈನಲ್ಲಿ ಬಂದಿದ್ದಕ್ಕೆ ದುಡ್ಡು ಕಮ್ಮಿ ಬೀಳ್ತು ಅನಿಸುತ್ತೆ. ಇಲ್ಲಾಂದರೆ ಫ್ಲೈಟ್ ತೊಗೊಂಡು ಏನಾದರೂ ಬಂದಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು.
ಒಟ್ಟಿನಲ್ಲಿ ಟ್ರಿಪ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ. ನೀವು ಬರಂಗಿದ್ರೆ ಇದೇ ಟೈಮಿಗೆ ಬಂದ್ಬಿಡಿ, ಯಾಕಂದ್ರೆ ವೆದರ್ ಇವಾಗ ಪರವಾಗಿಲ್ಲ. ಇನ್ನು ಹೋಗ್ತಾ ಶೆಕೆ ಬಿಸಿಲೆಲ್ಲ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾವು ಸ್ಟೇ ಆಗಿದ್ದ ಜಾಗ ಇದೆ ಆಂಟಿಲಿಯಾ ಚಾಲೆಟ್. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಜಾಗ ಬೇಕಂದ್ರೆ ಬುಕ್ ಮಾಡ್ಕೋಬೋದು. ಎನಿವೇಸ್ ಗೈಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.